ಡ್ರೆಸ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಮಸ್ತ್ ಅನ್ಬೋದು. ಗಿಲ್ಲಿ ಕಾವ್ಯಕ್ಕೆ ಸನ್ಮಾನ ಮಾಡ್ತಾರೆ ಮತ್ತು ಒಟ್ಟಿಗೆ ಜೋಡಿಯಾಗಿ ಬರ್ತಾರಲ್ಲ, ಅದನ್ನು ನೋಡೋಕ್ಕೆ ಒಂದು ರೀತಿಯಲ್ಲಿ ಚಂದ. ಗಿಲ್ಲಿ ಕಾವ್ಯ ಗ್ರ್ಯಾಂಡ್ ಎಂಟ್ರಿ ವೇದಿಕೆ ಮೇಲೆ, ಅದು KR ಪೇಟೆಗೆ ಹೋಗಿರ್ತಾರೆ. ಅಲ್ಲೊಂದು ಉತ್ಸವ ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಮತ್ತು ಅಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಗೆಸ್ಟ್ ಆಗಿ ಗಿಲ್ಲಿ ಮತ್ತು ಕಾವ್ಯ ಬೇಕಿತ್ತು. ಸೊ ಅವರು ಇನ್ವೈಟ್ ಮಾಡಿರ್ತಾರೆ. ಅದೇ ರೀತಿ ಗಿಲ್ಲಿ ಮತ್ತು ಕಾವ್ಯ ಹೋಗಿ ಅಲ್ಲಿ ಎಲ್ಲ ಜನರ ಜೊತೆ ಬೆರೆತು ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಗಿಲ್ಲಿ ಕಾವ್ಯ ಬರ್ತಿದ್ದಾರೆ ಅಂತ ಮೊನ್ನೆಯಿಂದನೇ ಎಲ್ಲ ಕಡೆಯಿಂದ ಟ್ರೆಂಡ್ ಆಗ್ತಾ ಇತ್ತು. ಮತ್ತು ಅಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಕೂಡ ಹಾಕಿದ್ರು. ಸೊ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಅಲ್ಲಿ ಊಟದ ವ್ಯವಸ್ಥೆಯೂ ಸಹ ಇತ್ತು. ಗಿಲ್ಲಿ ಕಾವ್ಯ ಅವ್ರ ಕಾರಲ್ಲಿ ಬಂದು ಇಳಿದ ತಕ್ಷಣ ಮತ್ತು ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಸಹ ಇದು. ಜನರು ಕೂಡ ತುಂಬಾ ಜನ ಸೇರ್ತಾರೆ ಗಿಲ್ಲಿ ಮತ್ತು ಕಾವ್ಯನ ನೋಡೋಕ್ಕೆ, ಮೀಟ್ ಮಾಡೋಕ್ಕೆ ಅಂತ. ಸಿಕ್ಕಾಪಟ್ಟೆ ಸೂಪರಾಗಿ ಈವೆಂಟ್ ಕೂಡ ಜರುಗಿದೆ. ಇವತ್ತು ಬೆಳಗ್ಗೆ ಅಂದರೆ 21ನೇ ತಾರೀಕು, ಇವತ್ತು 20ನೇ ತಾರೀಕು. ಸೊ ಇವತ್ತು ಸಖತ್ತಾಗಿ ಒಂದು ಈವೆಂಟ್ ನಡೆದಿದೆ. ನೋಡಿ, ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಗಿಲ್ಲಿ ಕಾವ್ಯ ಜೋಡಿ ಅಂದರೆ ಎಲ್ರಿಗೂ ಕೂಡ ಇಷ್ಟ. ಸೊ ಯಾವ ರೀತಿ ಅಂದರೆ, ಗಿಲ್ಲಿ ಅವರು ಬಿಗ್ ಬಾಸ್ನಲ್ಲಿ ನೋಡಿ ಗೆದ್ದು 6 ತಿಂಗಳಾಗ್ತಾ ಬಂತು. ಇನ್ನೂ ಕೂಡ ಕ್ರೇಜ್ ಇದೆ ಅಂದರೆ ನೀವೇ ಲೆಕ್ಕ ಹಾಕಿ ಯಾವ ರೇಂಜಿಗೆ ಗಿಲ್ಲಿನ ಜನರು ಇಷ್ಟಪಡ್ತಿರ್ಬೋದು. ಮತ್ತು ಅಲ್ಲಿ ಗೆಸ್ಟಾಗಿ ಏನು ಆಯೋಜನೆ ಮಾಡುವಂಥವ್ರು ಗಿಲ್ಲಿ ಮತ್ತು ಕಾವ್ಯನೇ ಬೇಕು ಅಂತ ಕರೀತಾರೆ. ಆಲ್ಮೋಸ್ಟು ಗಿಲ್ಲಿ ಅವರು ಸಪ್ರೇಟಾಗಿ ಹೋಗ್ತಾರೆ, ಕಾವ್ಯ ಅವರು ಹೋಗ್ತಾರೆ. ಆದರೆ ಕೆಲವೊಂದಿಷ್ಟು ಫಂಕ್ಷನ್ಗಳಲ್ಲಿ ಗಿಲ್ಲಿ ಮತ್ತು ಕಾವ್ಯ ಒಟ್ಟಿಗೆ ಹೋಗ್ತಾರೆ. ಇಲ್ಲಿ ಸಂಭಾವನೆಯನ್ನು ಸಹ ಪಡೆದುಕೊಳ್ತಾರೆ. ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳನ್ನು ಕವರ್ ಮಾಡಿಬಿಟ್ಟಿದ್ದಾರೆ ಗಿಲ್ಲಿ ಮತ್ತು ಕಾವ್ಯ. ಎಲ್ಲ ಕಡೆ ಕೂಡ ಅವ್ರಿಗೆ ಇನ್ವಿಟೇಷನ್ ಬರ್ತಾನೆ ಇರುತ್ತೆ. ಡೇಟ್ಸ್ಗಳನ್ನು ಬ್ಲಾಕ್ ಮಾಡಿರ್ತಾರೆ. ಅದೇ ರೀತಿ ಗ್ರ್ಯಾಂಡಾಗಿ ಹೋಗಿ ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾರೆ. ಸಖತ್ತಾಗಿ ಜನರು ಕೂಡ ರೆಸ್ಪಾನ್ಸ್ ಇರುತ್ತೆ. ಮತ್ತು ಗಿಲ್ಲಿ ಮತ್ತು ಕಾವ್ಯಗೆ ಸನ್ಮಾನವನ್ನು ಸಹ ಮಾಡಿದ್ದಾರೆ. ಪ್ರಶಸ್ತಿ ಅವ್ರಿಗೂ ಕೂಡ ನೀಡಿದ್ದಾರೆ ಬಂದಿದ್ದಕ್ಕೆ ಗೆಸ್ಟ್ ಆಗಿ. ಸೂಪರ್ ಅಂತ ಹೇಳ್ಬೋದು. ಅಲ್ಲಿ ಹಲವಾರು ಡ್ಯಾನ್ಸು ಮತ್ತು ರಸಮಂಜರಿ ಕಾರ್ಯಕ್ರಮ ಮತ್ತು ಜಾನಪದ ಮತ್ತು ಅಲ್ಲೇ ಒಂದು ಸ್ಥಳೀಯ ಒಂದು ಡ್ಯಾನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಮಾಡಿದ್ದಾರೆ. KR ಪೇಟೆ ಕ್ಷೇತ್ರದಲ್ಲಿ ಭಾಳ ಒಂದು ಚೆನ್ನಾಗಿ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ನಿಮಗೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಇಷ್ಟನ, ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀರಾ? ಜೋಡಿ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು ಜೋಡಿ ಒಂದಾಗಲಿ ಅಂತ ಕೂಡ ತುಂಬ ಜನ ಸಹ ಕೇಳ್ಕೊತಾರೆ. ಆ ರೇಂಜ್ಗೆ ಈ ಒಂದು ಜೋಡಿಯನ್ನು ಇಷ್ಟಪಡ್ತಾರೆ. ಪ್ರತಿ ಊರಿನಲ್ಲೂ ಕೂಡ ನೀವು ಗಿಲ್ಲಿ ಮತ್ತು ಕಾವ್ಯ ಅಭಿಮಾನಿಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಬಿಗ್ ಬಾಸ್ನಲ್ಲಿ 46 ಕೋಟಿ ಓಟ್ಸ್ಗಳು ಬಂದಿತ್ತು ಅಂದರೆ ಲೆಕ್ಕ ಹಾಕಿ ಕರ್ನಾಟಕದಾದ್ಯಂತ ಯಾವ ರೇಂಜ್ಗೆ ಮೂಲೆ ಮೂಲೆಗೂ ಕೂಡ ಗಿಲ್ಲಿ ಪರಿಚಯ ಆಗಿದ್ದಾರೆ ಅಂತ. ಪ್ರತಿಯೊಂದು ಊರಿನಲ್ಲೂ ಸಹ ಗಿಲ್ಲಿಗೆ ಎಂಟ್ರಿ ಕೊಟ್ಟರೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿ ಜನ ಮುಗಿ ಬೀಳ್ತಾರೆ ಗಿಲ್ಲಿ ಮತ್ತು ಕಾವ್ಯನ ನೋಡೋಕ್ಕೆ. ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇರ್ತಾರೆ, ಮತ್ತು ಬಂದೋಬಸ್ತ್ ಇರುತ್ತೆ, ಬಾಡಿ ಗಾರ್ಡ್ಸ್ಗಳು ಇರ್ತಾರೆ. ಆ ರೇಂಜ್ಗೆ ಗಿಲ್ಲಿ ಮತ್ತು ಕಾವ್ಯನ ಒಂದು ಪ್ರೊಟೆಕ್ಷನ್ ಮೂಲಕ ವೇದಿಕೆ ಹತ್ತಿಸ್ತಾರೆ. ಕಾರಿಂದ ಇಳಿಯೋಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ, ಅಷ್ಟೊಂದು ಜನ ಸೇರಿರ್ತಾರೆ ಈ ಒಂದು ಈವೆಂಟ್ಗಳಲ್ಲೆಲ್ಲ. ಸೂಪರ್ ಅಲ್ವಾ? ನಿಮ್ಗೆ ಅನಿಸುತ್ತೆ ಗಿಲ್ಲಿ ಮತ್ತು ಕಾವ್ಯ ಸೂಪರ್ ಅಲ್ವೇ? ಒಂದು ಜೋಡಿ ಒಂದಾದರೆ ಇನ್ನೂ ಸೂಪರ್ ಅಲ್ವಾ? ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.